ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನಾಗವೇಣಿ. ಸೊ ಯೂಟ್ಯೂಬ್ ಚಾನಲ್ಗೆ ಭಾಳ ದಿನ ಆಫ್ಟರ್ ಲಾಂಗ್ ಐ ಥಿಂಕ್ ಸೊ 3 ಮಂತ್ಸ್ ಆದಮೇಲೆ ನಾನು ವಿಡಿಯೋ ಮಾಡಿದ್ದು. ಯಾಕಂದರೆ ನಂದು ಬೇಸಿಕ್ಲಿ ನನ್ನ ವರ್ಕ ಬೇರೆ, ಅದರಲ್ಲಿ ನನ್ನ ವರ್ಕ್ ಟೈಮಿಂಗ್ ಏನು ಸಿಗುತ್ತೆ ಅದನ್ನ ಮಾಡ್ಬೇಕು ಅಂದ್ಕೊಂಡಿದ್ದೆ. ಬಟ್ ಅದ್ರಾಗ ಆಗಲಿಲ್ಲ, ಯಾಕಂದರೆ ನಾನು ಬ್ರೈಡಲ್ ಮೇಕಪ್ ಆರ್ಟಿಸ್ಟ್ ಇರೋದ್ರಿಂದ ನನಗೆ ಯೂಟ್ಯೂಬ್ ಕನ್ಸಿಸ್ಟೆನ್ಸಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಈ ಬಿಟ್ವೀನ್ ಕಪಲ್ ಆಫ್ ಮಂತ್ ಅಂದರೆ ಏಪ್ರಿಲು ಮೇ, ಆಮೇಲೆ ಮಾರ್ಚ್ ಕೂಡ ಆಗಲಿಲ್ಲ. ಸೊ ಹಂಗಾಗಿ ಭಾಳ ಜನ ನನ್ನ ಒಂದು ಏನಂದ್ರೆ ಯೂಟ್ಯೂಬ್ ಚಾನಲಲ್ಲಿ ಸ್ಪೆಷಲಿ ಹನುಮಾನ್ ಚಾಲೀಸ ವಿಡಿಯೋದಲ್ಲಿ ಎಲ್ಲರೂ ಕಮೆಂಟ್ ಹಾಕಿದ್ರಿ. ನಿಮ್ಮ ಏನು ವಿಸ್ ಲಿಸ್ಟ್ ಇತ್ತು, ಅದು ಏನು ಕೇಳಬೇಕಿತ್ತು, ಡೌಟ್ಸ್ ಇತ್ತು, ಮತ್ತು ನಿಮ್ಮ ಅನಿಸಿಕೆ, ನಿಮ್ಮ ಒಪಿನಿಯನ್ ಕೂಡ ನನಗೆ ಕಮೆಂಟಲ್ಲಿ ಹಾಕಿದ್ರಿ. ಅದಕ್ಕೆ ಕೆಲವರಿಗೆ ರಿಪ್ಲೈ ಕೊಟ್ಟಿದ್ದೀನಿ, ಇನ್ಸ್ಟಂಟಾಗಿ ಯಾರ್ಯಾರು ನೋಡಿದ್ದೀನಿ, ಇನ್ನು ಕೆಲವ್ರಿಗೆ ಕೊಟ್ಟಿಲ್ಲ. ಸೊ ಹಾಗಾಗಿ ಅದಕ್ಕೂ ಕೂಡ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಇವತ್ತು ಟೈಮ್ ತೊಗೊಂಡು ಒಂದು ವಿಡಿಯೋ ಮಾಡಿದ್ದೀನಿ. ಸೊ ನಾನು ನನ್ನಿಂದ ಏನಾದರೂ ನಿಮಗೆ ರಿಪ್ಲೈ ಬೇಗ ಸಿಕ್ಕಿಲ್ಲ ಅಂದ್ಕೊಳ್ಳಿ, ಅಥವಾ ನೀವೇನಾದರೂ ನನ್ನ ವಿಡಿಯೋಯಿಂದ ಡಿಸಪಾಯಿಂಟ್ ಆಗಿದ್ರೆ, ಏನು ಈ ಮೇಡಮ್ ಏನು ಬರೀ ವಿಡಿಯೋ ಹಾಕಿ ಹೋಗ್ಬಿಟ್ರು, ಏನೋ ಒಂದು ರಿಪ್ಲೈ ಕೊಡಲ್ಲ, ಆನ್ಸರ್ ಮಾಡಲ್ಲ ಕ್ವೆಶನಿಗೆ ಅಂದ್ಕೊಂಡ್ರೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಸೊ ಯಾಕಂದರೆ ನಂದು ಪ್ರೊಫೆಷ್ನಲ್ ಅಲ್ಲ ಯೂಟ್ಯೂಬೇ, ನನ್ನ ಪ್ರೊಫೆಷ್ನಲ್ ವರ್ಕ್ ಬೇರೆ, ಅದರಲ್ಲಿ ಟೈಮ್ ತೊಗೊಂಡು ನಾನು ಇದ್ರಾಗ ವರ್ಕ್ ಮಾಡ್ತೀನಿ. ಸೊ ಇದನ್ನು ಪ್ರೊಫೆಷ್ನಲ್ ಆಗೋಷ್ಟು ನಾನು ಒಂದು ಲೆವೆಲ್ಲಿಗೆ ಬರಲಿ ಅಂತ ನನಗೆ ವಿಶ್ ಮಾಡಿ. ಆಮೇಲೆ ಫಸ್ಟ್ ಥಿಂಗ್ ನಾನು ಇದನ್ನು ಮೇಕಪ್ ಚಾನಲಾಗೆ ಇಟ್ಕೊಂಡಿದ್ದೆ. ಓಕೆನಾ, ಬ್ರೈಡಲ್ ಮೇಕಪ್. ಸೊ ನಾನು ಮೇಕಪ್ ವಿಡಿಯೋ ಹಾಕ್ತಿದ್ದೆ, ಮೇಕಪ್ ರಿಲೇಟೆಡ್, ಆಮೇಲೆ ನನ್ನ ಡೈಲಿ ಲಾಗ್ ಹಾಕ್ತಿದ್ದೆ. ಸೊ ಈಗಿರುವಾಗ ನಾನು ಯಾಕೆ ನನಗೆ ಆಗಿರೋದನ್ನು, ನನಗೆ ಏನು ಒಳ್ಳೆಯದಾಗಿದೆ ಆಂಜನೇಯನಿಂದ ಅದನ್ನು 4 ಜನ ಗೊತ್ತಾಗಲಿ. ಪಾಪ ಯಾರ್ಯಾರು ಏನೇನೋ ಕಷ್ಟಪಡ್ತಿರ್ತಾರಲ್ಲ, ಕೆಲವರು ಅವ್ರ ಕಷ್ಟ ನನ್ನ ಮುಂದೆ ಹೇಳ್ಕೊಂಡಿರ್ತಾರಲ್ಲ, ಅದನ್ನು ನಾನು ಅವ್ರಿಗೆ ಹೇಳಕ್ಕೆ ಹೋಗ್ತಿರ್ತೀನಿ, ಈ ಥರ ಹಿಂಗೆ ಮಾಡಿ ಹಿಂಗಿಲ್ಲ ಅಂತ. ಕೆಲವರು ಸ್ಪಂದಿಸ್ತಾರೆ, ಇನ್ನು ಕೆಲವರು ಸ್ಪಂದಿಸಲ್ಲ. ಏನಂತಾರಂದರೆ ಇವೆಲ್ಲ ಫೇಕ್, ಏನು ಮಾಡಿದರೆ ಏನೈತಿ, ಹಣೆ ಬರದಲ್ಲಿ ಇದ್ದಷ್ಟು ಆಗುತ್ತಾ, ಹಣೆ ಬರ ಹೆಂಗಿರುತ್ತೆ ಹಾಗೆ ಆಗ್ತದೆ, ಏನು ಮಾಡಿದರೆ ಏನು ವರ್ಕ್ ಆಗಲ್ಲ ಅನ್ನೋ ಥರ ಇರ್ತಾರೆ. ಸೊ ಅವ್ರಿಗೆ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ನನಗೇನು ನನ್ನ ಮುಂದೆ ಒಂದು ಇಬ್ಬರು ಮೂವರು ಯಾರೋ ಕೇಳೋರಿಗೆ ಹೇಳೋಕ್ಕಿಂತ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಹಾಕೋಣ. ಓಕೆ, ಅದು ಹನುಮಾನ್ ಚಾಲೀಸ ರಿಲೇಟೆಡ್. ಅದರಲ್ಲಿ ಎಷ್ಟು ಜನ ನೋಡ್ತಾರೆ, ಅವರು ಪಾಪ ನೀಡಿರೋರು, ಕಷ್ಟದಲ್ಲಿರೋರಿಗೆ ಸಿಗುತ್ತಾ, ಅವ್ರ ಜೀವನ ಒಳ್ಳೇದಾಗುತ್ತಾ, ಅಷ್ಟು ಸಾಕು. ನನಗೆ ಅದು ಸ್ಯಾಟಿಸ್ಫೈಡ್ ಇದೆ. ಇನ್ನು ಕೆಲವರು ನೋಡಲಿ ಬಿಡಲಿ, ಕೆಟ್ಟದಾಗ ಕಮೆಂಟ್ ಹಾಕಲಿ, ಆಮೇಲೆ ಅವ್ರು ನೋಡಿ ಫೇಕ್ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಂಡಂಗೆ ಏನು ಬೇಜಾರಿಲ್ಲ. ಬಟ್ ಒಂದು ಗಾಡ್ ಗ್ರೇಸ್ ಏನಂದರೆ, ನನ್ನ ಒಂದು ಕಮೆಂಟ್ ಸೆಕ್ಷನ್ನ ನೀವು ಓಪನ್ ಮಾಡಿ ನೋಡಿ, ಯಾರೂ ಕೂಡ ಕೆಟ್ಟದಾಗ ಹಾಕಿರಲ್ಲ, ಏನೂ ಒಂದು ಹಾಗೆ ಹೀಗೆ ಏನೂ ಅಂದಿಲ್ಲ. ಎಲ್ಲರೂ ತಮ್ಮ ಡೌಟ್ಸ್ನ ಕೇಳಿದ್ದಾರೆ. ಮೇಡಮ್ ಹೇಗೆ ಮಾಡಬೇಕು, ಹೀಗೆ ಮಾಡಿದರೆ ಹೇಗೆ, ಹಾಗೆ ಮಾಡಿದರೆ ಹೇಗೆ ಅಂತ. ಅದು ಬಿಟ್ಟರೆ ನನ್ನ ಎಕ್ಸ್ಪ್ಲೇಷನ್ಗೆ ಚೆನ್ನಾಗಿ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ. ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ ವಿಡಿಯೋನ, ಆಂಜನೇಯನ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ. ಇನ್ನೊಬ್ಬರು ಮತ್ತು ಇನ್ನು ಕೆಲವ್ರು ಜನ ಏನು ಮಾಡಿದ್ದಾರೆ, ಅವರು ಲೈಕ್ ಅವರೂ ಹನುಮಾನ್ ಭಕ್ತರು ಇರ್ತಾರಲ್ವ. ಸೊ ಅವರು ಇರುವಾಗ ಅವರು ಚಾಲೀಸ ಹೇಳಿದ ಮೇಲೆ ಅವ್ರಿಗಾಗಿದ್ದ ಅನುಭವ, ಎಕ್ಸ್ಪೀರಿಯೆನ್ಸು, ಲೈಫ್ ಚೇಂಜಸ್ಸಿಂಗು ಏನೆಲ್ಲ ಒಳ್ಳೆಯದಾಗಿದೆ ಅದನ್ನು ಕೂಡ ಅವರು ಹೇಳ್ಕೊಂಡಿದ್ದಾರೆ ನನ್ನ ಕಮೆಂಟ್ ಸೆಕ್ಷನ್. ಸೊ ಒಬ್ಬರು ಕೂಡ ನನಗೆ ಕೆಟ್ಟದಾಗಿ ಕಮೆಂಟ್ ಏನೂ ಹಾಕಿಲ್ಲ. ಸೊ ಅದೆಲ್ಲ ಹನುಮಾನೇ ನೋಡ್ಕೊಳ್ಳೋದು, ನಾನೇನು ಹಾಕಿನೇ ಇಲ್ಲ, ಹಾಕೋದು ಇಲ್ಲ ಅನ್ಕೋತೇನೆ. ಇವನ್ ಇನ್ಸ್ಟಾಗ್ರಾಮಲ್ಲಿ ಆಯಿತು, ಎಲ್ಲ ಆಯಿತು, ನನಗೆ ಬ್ಯಾಡ್ ಕಮೆಂಟ್ಸ್ ಬರೋದಿಲ್ಲ. ನಾನು ಬ್ಯಾಡ್ ಕಮೆಂಟ್ಸ್ ಬರೋ ಥರ ಓವರಾಗಿ ಫೇಕಾಗಿ ಏನೂ ಹೇಳೋದಿಲ್ಲ. ಇದ್ದಿದ್ದನ್ನ ಹೇಳಿದರೆ ಜನ ರಿಯಲಿ ಎಕ್ಸೆಪ್ಟ್ ಮಾಡ್ತಾರೆ, ಅದಂತೂ ನನಗೆ ಗೊತ್ತಿದೆ ಅಷ್ಟೇ. ಸೊ ಇವತ್ತು ಈ ವಿಡಿಯೋ ಏನಕ್ಕಂತಂದರೆ, ಕಮೆಂಟ್ ಎಷ್ಟೋ ಜನ ನನಗೆ ಕಮೆಂಟ್ ಮಾಡಿದ್ದೀರಾ, ಹೀಗೆ ಮಾಡಿದರೆ ಹೇಗೆ, ಹಾಗೆ ಮಾಡಿದರೆ ಹೇಗೆ, ಹಾಗೆ ಏನೋ ಪಾಪ ನಿಮ್ಮ ಡೌಟ್ನ ಕೇಳಿದ್ದೀರಾ. ಸೊ ಎಲ್ಲ ಕಮೆಂಟ್ನೂ ನೋಡಿ, ಎಷ್ಟು ಜನ ನನಗೆ ಕಮೆಂಟ್ ಹಾಕಿದ್ದೀರಾ ಅಂದರೆ ಅವ್ರಿಗೆ ಯಾರಿಗೂ ರಿಪ್ಲೈ ಕೊಟ್ಟಿಲ್ಲ, ಭಾಳ ಬ್ಯುಸಿ ಇದ್ದೆ ನಾನು. ಸೊ ಸಾರಿ. ಇವಾಗ ಹೇಳ್ತೀನಿ. ಸೊ ಟಾಪ್ ಲಿಸ್ಟಲ್ಲಿ ಯಾರ್ಯಾರಿದೆ ಅವ್ರದ್ದೆಲ್ಲನೂ ಓದ್ಕೊಂಡು ಬರ್ತೀನಿ, ಏನು ಡೌಟ್ ಇದೆ ಸೊ ಅದನ್ನು ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟ್ ನೀವು ಅದನ್ನು ಫಾಲೋ ಅಪ್ ಮಾಡಿ. ಓಕೆ. ಸೊ ಅಶ್ವಿನಿ ಪತ್ತಾರ್ ಅಂತ, ಇವರು ಫಸ್ಟ್, ಇವ್ರದ್ದೇ ಟಾಪ್ ಇದರಲ್ಲಿರೋದು. ಮ್ಯಾಮ್, ಐ ಆಮ್ ಎ ಸ್ಟೂಡೆಂಟ್, ಚಾಟ್ ಮಾಡೋದ್ರಿಂದ ಹೆಂಗೆ ಹೆಲ್ಪ್ ಆಗ್ಬೋದು ನನಗೆ, ಅಶ್ವಿನಿ ಪತ್ತಾರ್ ಅಂತ. ಸೊ ಅಶ್ವಿನಿ ಅವರೇ, ನಿಮ್ಗೊಂದು ಹೇಳ, ನೀವು ವರ್ಕ್ ಮಾಡ್ತಿದ್ದವ್ರಿಗಷ್ಟೇ, ಬಿಸ್ನೆಸ್ ಮಾಡೋರಿಗಷ್ಟೇ ಹನುಮಾನ್ ಚಾಲೀಸ ವರ್ಕ್ ಆಗ್ತದೆ ಅನ್ನೋದು ಫಸ್ಟು ಆ ತಲೆಯಿಂದ ಕಾನ್ಸೆಪ್ಟನ್ನ ದೂರ ಹೇಳಿ. ಓಕೆನಾ. ನಿಮ್ದು ಸಂಕಲ್ಪ ಏನಿದೆ ಅದಕ್ಕೆ ಹನುಮ ಬ್ಲೆಸ್ಸಿಂಗ್ ಕೊಡ್ತಾನೆ. ಓಕೆ. ನೀವು ಸ್ಟೂಡೆಂಟ್ ಆಗಿದ್ದರೆ ನಿಮ್ದು ಏನಿರುತ್ತೆ, ನೀವೇನು ಸಂಕಲ್ಪ ಮಾಡ್ತಿದ್ದೀರಾ, ಓಕೆ ನಾನು ಸ್ಕೂಲಲ್ಲಿ ರ್ಯಾಂಕ್ ಬರಬೇಕು, ಓಕೆ ರ್ಯಾಂಕ್ ಬರಲಿಕ್ಕೆ ಹೆಲ್ಪ್ ಮಾಡ್ತಾನೆ. ಆ ಕಡೆಯಿಂದ ನೀವು ಚೆನ್ನಾಗಿ ಓದ್ತಿರ್ತೀರಾ, ನೀವು ಎಷ್ಟು ಓದಿದ್ರೆ ಹನುಮ ಇನ್ನೂ ಏನೋ ನಿಮಗೆ, ನೀವು ಓದಿದ್ದನ್ನೆಲ್ಲ ನೆನಪರೋಷ್ಟು ನಿಮಗೆ ಎಕ್ಸಾಮಲ್ಲಿ ಎಲ್ಲ ಥರ ರಿಲೀಫ್ನೆಸ್ಸು, ಏನು ನೀವು ಮುಂದೆ ರ್ಯಾಂಕ್ ಬರಲಿಕ್ಕೆ ಏನೆಲ್ಲ ಬೇಕು ಎಲ್ಲನೂ ಹೆಲ್ಪ್ ಮಾಡ್ತಾನೆ, ನೀವು ಅದೇ ಥರ ಸ್ಟಡಿ ಮಾಡ್ತಾಯಿದ್ರೆ.
ಇನ್ ಕೇಸ್ ನೀವು ಗೌರ್ಮೆಂಟ್ ಜಾಬ್ ಸಿಗಬೇಕು, IAS ಆಫೀಸರ್ ಆಗಬೇಕು, ಏನೆಲ್ಲ ನಿಮ್ಮದೊಂದು ಗೌರ್ಮೆಂಟ್ ರಿಲೇಟೆಡ್ ಅಥವಾ ನಿಮ್ಮ ಜಾಬ್ ರಿಲೇಟೆಡ್ ಏನಿರುತ್ತೆ ಅದನ್ನು ಕೇಳಿದರೆ ಅದನ್ನೇ ಆಗ್ತದೆ. ಓಕೆ, ಇನ್ನು ಕೆಲವರಿಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ, ಏನೇನೋ ಕಿಡ್ನಿ ಸ್ಟೋನು, ಹಾರ್ಟ್ ರಿಲೇಟೆಡು, ಆಮೇಲೆ ಲೈಕ್ ಕ್ಯಾನ್ಸರ್, ಏನೇನೇ ಇರಲಿ. ಬಟ್ ಅದು ಒಂದು ಸ್ಟೇಜ್ ಹೋಗಿದ ಮೇಲೆ ದೇವ್ರು ಕೇಳಿದರೆ ಏನೂ ಮಾಡೋಕ್ಕಲ್ಲ. ನಿಮ್ಗೆ ಇನಿಷಿಯಲ್ ಸ್ಟೇಜ್ ಗೊತ್ತಾದ ತಕ್ಷಣ ನೀವೇನು ಸಂಕಲ್ಪ ಮಾಡ್ತಾರೆ ಅದು ಹೆಲ್ತ್ ರಿಕವರಿ ಆಗ್ತದೆ. ಓಕೆ, ಲಾಸ್ಟ್ ಎಲ್ಲ ಮುಗಿದ್ಮೇಲೆ ಯಾರು ಏನು ಮಾಡೋಕ್ಕಾಗಲ್ಲ. ಸೊ ಇನಿಷಿಯಲ್ ಸ್ಟೇಜ್ ನಿಮ್ಗೇನು ಹೆಲ್ತ್ ಬಗ್ಗೆ ಕೇಳಬೇಕು, ಹೆಲ್ತ್ ರಿಕವರಿ ಆಗಬೇಕು ಅಂತ ಇರುತ್ತಲ್ಲ, ಅದಕ್ಕೋಸ್ಕರ ನೀವೇನು ಹನುಮಾನ್ ಚಾಲೀಸನ ಒಂದು ಸಂಕಲ್ಪ ರೀತಿ ತೊಗೊಂಡು ಮಾಡಿದರೆ ಡೆಫಿನೆಟ್ಲಿ ನಿಮ್ಗೆ ವರ್ಕ್ ಆಗ್ತದೆ. ಇನ್ನು ಬಿಸ್ನೆಸ್ ಮಾಡೋರಿಗೆ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ಗ್ರೋತ್ ಆಗಬೇಕು, ಟರ್ನ್ ಓವರ್ ಚೆನ್ನಾಗಾಗಬೇಕು, ಇನ್ಕಮ್ ಚೆನ್ನಾಗಿರಬೇಕು, ಆಮೇಲೆ ನಿಮ್ಮ ಬಿಸ್ನೆಸ್ ವೈಡ್ಲಿ ಪಾಪ್ಯುಲರ್ ಆಗಬೇಕು, ಫೇಮಸ್ ಆಗಬೇಕು ಅಂತ ಅಂದರೆ ನೀವು ಹನುಮಾನ್ ಚಾಲೀಸ ಹೇಳೋದ್ರಿಂದ ಜಾಸ್ತಿ ಪ್ರಾಫಿಟ್ ಸಿಗ್ತದೆ. ಓಕೆ, ನೀವು ಅಶ್ವಿನಿ ಅವರೇ ನೀವು ಸ್ಟೂಡೆಂಟ್ ಆಗಿರೋದ್ರಿಂದ ನೀವು ಎಜುಕೇಷನ್ಗೆ ಏನು ರಿಲೇಟೆಡ್ ಇದೆಯಾ ಅದನ್ನು ಕೇಳಿ. ಓಕೆನಾ, ನೀವು ಕಾಲೇಜಿನ ಸ್ಟಡಿಂಗ್ ಇದ್ದೀರಾ, ಯಾವ ಥರ ನಂಗೆ ಗೊತ್ತಿಲ್ಲ, ಬಟ್ ಅದರಲ್ಲಿ ನಿಮ್ಗೆ ಏನು ಬೇಕೋ ಅದನ್ನು ಪರ್ಟಿಕ್ಯುಲರ್ ಇಟ್ಕೊಂಡು ಕೇಳಿ. ನನಗೆ ಇಷ್ಟೇ ಮಾರ್ಕ್ಸ್ ಬೇಕು, ನಾನು ಇಷ್ಟೇ ಡಿಸ್ಟಿಂಕ್ಷನ್ ಆಗಬೇಕು, ಫಸ್ಟ್ ಕ್ಲಾಸ್ ಆಗಬೇಕು, ಏನಿರುತ್ತಲ್ಲ ಅದನ್ನು ಕೇಳಿ ಅದೇ ಆಗ್ತದೆ. ಓಕೆ, ಅಕಸ್ಮಾತ್ ನಮಗೆ ಜಾಬ್ ಮುಗಿದ್ಮೇಲೆ ನಿಮ್ಗೆ ಏನು ರ್ಯಾಂಕಿಂಗು ಏನಿರುತ್ತೆ ನೋಡಿ ಗೌರ್ಮೆಂಟ್ ರಿಲೇಟೆಡ್ ಅದನ್ನು ಕೇಳಿದ್ರೆ ಅದೇ ಸಿಗ್ತದೆ. ಸೊ ನಿಮ್ಮ ವರ್ಕ್ ಏನಿದೆ ನೀವು ಅದನ್ನು ಡೈಲಿ ಮಾಡ್ತಿರ್ತೀರ, ಎಫರ್ಟ್ ಹಾಕ್ತಿರ್ತೀರ, ಅದಕ್ಕೊಂದು ಬೇಗ ಸೊಲ್ಯೂಷನ್ ಅಂದರೆ ಬೇಗ ರಿಸಲ್ಟ್ ಸಿಗ್ತಿಲ್ಲ ಅಂದಾಗ ಹನುಮನ್ ಹಿಂದೆ ಹೋಗಿ ನಿಮ್ಮ ವರ್ಕ್ ಜೊತೆ ಹನುಮ ನಿಮ್ಮನ್ನು ಹೆಂಗೆ ಸ್ಪೀಡಾಗಿ ಕರ್ಕೊಂಡೋಗಲ್ಲಿ ರೀಚ್ ಮಾಡ್ತಾನೆ, ನೀವೇ ಅದು ಮಿರಾಕಲ್ ನೋಡ್ತೀರ. ಓಕೆ, ಸೊ ನಿಮಗೆ ನಿಮ್ಮ ಒಂದು ಡೌಟ್ಗೆ ಇಲ್ಲಿ ನನ್ನ ಕಡೆಯಿಂದ ಆನ್ಸರ್ ಸಿಕ್ಕಿದ್ದೀನಿ ಅನ್ಕೋತೀನಿ ಅಶ್ವಿನಿ ಅವರೇ. ಸೊ ನೆಕ್ಸ್ಟು ಅಣ್ಣಪ್ಪ SK ಅಂತ ಇದೆ. ಜೈ ಶ್ರೀರಾಮ್, ನನಗೂ ತುಂಬ ನಾನು ತುಂಬ ನಂಬಿದ್ದೇನೆ, ಜೈ ಹನುಮಾನ್ ನನ್ನ ಫೇವ್ರೆಟ್ ದೇವರು. ಓಕೆ, ಅವ್ರಿಗೂ ಕೂಡ ಹನುಮ ಏನೋ ಫೇವ್ರೆಟ್ ದೇವ್ರಂತೆ. ಸೊ ಅಣ್ಣಪ್ಪ ಅವ್ರಿಗೂ ಒಳ್ಳೆಯದಾಗಲಿ. ಯಾರಿಗೆ ಹನುಮ ಫೇವ್ರೆಟ್ ಇರಲ್ಲ ಹೇಳ್ರಿ? ನಮ್ಮ ಯೂತ್ಸ್ಗಂತೂ ಈಗೀಗಂತೂ ಎಷ್ಟು ಜನ ನಾವು ಹನುಮನ ಬಗ್ಗೆ ಫ್ಯಾನ್ ಇದ್ದೀವಿ ಅಂದರೆ ಹೇಳಲಿಕ್ಕಾಗಲ್ಲ. ಸೊ ಅವರು ತುಂಬ ನಂಬಿದ್ದಾರಂತೆ, ಅವ್ರಿಗೂ ಒಳ್ಳೆಯದಾಗಲಿ, ಇನ್ನೂ ಒಳ್ಳೆಯದಾಗಲಿ ಅಂತ ಹೇಳ್ತಾನೆ. ಸೊ ನೆಕ್ಸ್ಟು ಇನ್ನೊಬ್ಬರು ಶ್ರುತಿ S ನಾಯಕ್ ಅಂತ. ಅವರು ಮೇಡಮ್ 108 ಸಲ ಒಂದೇ ಸಮಯದಲ್ಲೇ ಹೇಳಬೇಕಾ? ಎಸ್, ಹೇಳ್ಬೋದು, ಅದಕ್ಕೇನಿಲ್ಲ. ಏನು ಗೊತ್ತಾ, ಈಗ 108 ಸಲ ನೀವೇನು ಹೇಳ್ತೀರಾ. ನೆಕ್ಸ್ಟ್ ಕೇಳಿದ್ದಾರೆ ಶ್ರುತಿ S ನಾಯಕ್. ಅವರು ಕೇಳಿದಿರೋದು ಏನಂತಂದರೆ, ಮೇಡಮ್ 108 ಸಲನ ಒಂದೇ ಸಮಯದಲ್ಲಿ ಹೇಳಬೇಕಾ? ಎಸ್, ನಿಮ್ಗೆ ಅನುಕೂಲ ಆದರೆ 108 ಟೈಮ್ಸ್ ಒಂದೇ ದಿನದಲ್ಲೇ ಮುಗಿಸಿ. ಓಕೆನಾ, ಅದು ಹೇಳಲಿಕ್ಕೆ ತುಂಬ ಪವರ್ ಬೇಕು, ಆಮೇಲೆ ಸ್ಟ್ರೆಂತ್ ಬೇಕು, ಮೆಂಟಲ್ ಸ್ಟ್ರೆಂತ್ ಇರಬೇಕು ನಿಮಗೆ. ಯಾಕಂದರೆ ಹೇಳ್ತಾ ಹೇಳ್ತಾ ಗಂಟಲೆಲ್ಲ ಒಣಗ್ದಂಗೆ ಆಗ್ತದೆ, ತಲೆ ಹಿಡ್ಕೊಂಡಂಗೆ ಆಗ್ತದೆ. ಓಕೆ, ಆಮೇಲೆ ಕುತ್ಕೊಂಡು ಕಾಲೆಷ್ಟು ಹಿಡ್ಕೊಂಡಂಗೆ ಆಗ್ತವೆ, ಹೇಳ್ಬೇಕು ಅನ್ಸುತ್ತೆ, ಎದ್ದೋಗೋಣ, ಹಿಂಗೆ ಮುಗಿಸ್ಬಿಡೋಣ ಬೇಡಪ್ಪ ಅನ್ನೋಷ್ಟು ನಿಮಗೆ ಫೀಲ್ ಬರ್ತದೆ. ಅದನ್ನೆಲ್ಲ ಚಾಲೆಂಜಸ್ ಮೀರಿ ನೀವು ಹೇಳೋಕ್ಕೂ ಗಟ್ಟಿ ಮನಸ್ಸು ಮಾಡಿ ಕೂತ್ಕೊಂಡ್ರೆ ಒಂದು 8 ರಿಂದ 9 ತಾಸು ಆಗ್ತದೆ. ನಾರ್ಮಲ್ ಒಂದು ನೀವು ಯಾವ ಸ್ಪೀಡಲ್ಲಿ ಹೇಳ್ತೀರ, ಒಂದು ಮೀಡಿಯಮ್ ಸ್ಪೀಡಲ್ಲಿ ಹೇಳಿದ್ರು ಒಂದು 10 ತಾಸು ಬೇಕು, ಫಾಸ್ಟಾಗಿ ಹೇಳಿದ್ರು 8 ತಾಸು ಬೇಕು. ಈ ಒಂದು ಸ್ಪೀಡ್ ಎಲ್ಲರೂ ಹೇಳಿದ್ದನ್ನು ನಾನು ಕೇಳಿದ್ದೀನಿ, ನಾನು ಅದನ್ನು ಹೇಳಿದ್ದೀನಿ. ಅದಕ್ಕಿಂತ ಫಾಸ್ಟಾಗಿ ಹೇಳಿದ್ರೆ ಏನೂ ಯೂಸ್ ಇಲ್ಲ, ಆ ಥರ ಹೇಳಬೇಡಿ. ನೀವು ಒಂದೇ ದಿನಕ್ಕೆ 108 ಸಲ ಹೇಳೋದಾದರೆ ಹೇಳಿ, ನಿಮ್ಗೆ ಆ ಥರ ಕುತ್ಕೊಳ್ಳೋಕ್ಕಾಗ್ತದ, ಹೇಳ್ತೀನಿ ಅಷ್ಟು ಪವರ್ ಇದೆ ನಾನು ಮಾಡ್ತೀನಿ ಅಂತಂದರೆ ಮಾಡಿ. ಇಲ್ಲ ಅಂತಂದರೆ 108 ಟೈಮ್ಸ್ನ 11 ಡೇಸ್ ಆದರೂ ಕನ್ವರ್ಟ್ ಮಾಡ್ಕೊಳ್ಳಿ, 21 ಡೇಸ್ ಆದರೂ ಕನ್ವರ್ಟ್ ಮಾಡ್ಕೊಳ್ಳಿ, 10 ಡೇಸ್ ಆದರೂ ಕನ್ವರ್ಟ್ ಮಾಡ್ಕೊಳ್ಳಿ, 5 ಡೇಸ್ ಆದರೂ ಕನ್ವರ್ಟ್ ಮಾಡ್ಕೊಳ್ಳಿ. 108 ಡಿವೈಡೆಡ್ ಬೈ ಎಷ್ಟು ಬರುತ್ತೆ ನೋಡಿ, ನಿಮ್ಗೆ ಎಷ್ಟು ದಿನ ಅವೈಲೇಬಲ್ ನೀವು ಹೇಳ್ತೀರಾ ಅಂದರೆ ಎಷ್ಟು ದಿನ ನಿಮ್ಗೆ ಹೇಳೋಕ್ಕಾಗುತ್ತೆ ಅದನ್ನು ಡಿವೈಡೆಡ್ ಮಾಡ್ಕೊಂಡು ಆ ದಿನ ಅಷ್ಟು ಹೇಳ್ಕೊಂಡು ಹೋಗಿ 108 ಕಂಪ್ಲೀಟ್ ಆಗ್ತದೆ. ಸೊ ಇವನ್ 108 ಟೈಮ್ಸ್ನ ನೀವು 5 ಡೇಸ್ ಮಾಡಿದರೆ ಎಷ್ಟು ಆಗ್ತದೆ, 4 ಡೇಸ್ ಮಾಡಿದರೆ 27 ಪರ್ ಡೇ 27 ಟೈಮ್ಸ್ ಹೇಳಿದರೆ 4 ಡೇಸಲ್ಲೇ ನಿಮ್ಗೆ 108 ಟೈಮ್ ಮುಗುತ್ತೆ. 5 ಡೇಸ್ ಹೇಳಿದರೆ 25 ಸಮಥಿಂಗ್ 23 ಹಿಂಗೆ ಬರುತ್ತೆ. ಅದೇ ನೆಕ್ಸ್ಟ್ ನೀವು 11 ಡೇಸ್ ಹಿಂಗೆ ಹೇಳಿದರೆ ಈಚ್ ಡೇ 11 ಟೈಮ್ಸ್ ಹೇಳಿದ್ರೆ ಬೆಸ್ಟ್. ಅದಕ್ಕೆ ಏನು ಮಾಡಿ 11 ಡೇಸ್ 11 ಟೈಮ್ಸ್ನ ಹನುಮಾನ್ ಚಾಲೀಸ ಹೇಳೋದ್ರಿಂದ ನಿಮಗೆ 108 ಟೈಮ್ಸ್ ರೀಚ್ ಆಗ್ತದೆ. ಆಮೇಲೆ 11 ಡೇಸ್ಗೂ ಒಂದು ಒಳ್ಳೆ ಯೂನಿವರ್ಸಲ್ ಕೋಡು. ಸೊ ಅದನ್ನು ಫಾಲೋ ಮಾಡೋದ್ರಿಂದ ಬೆಸ್ಟ್ ಅಂತ ಹೇಳ್ತೀನಿ. 11 ಡೇಸ್ ಈಸಿಯರ್, ಬೇಗ ಲೆಂದಿನೂ ಹೋಗೋದಿಲ್ಲ, 11 ಡೇಸ್ ಈಸಿಯಾಗಿ ಮುಗಿಯುತ್ತೆ. ಇನ್ನು 21 ಡೇಸ್ ನಿಮಗೆ ಅದು ಲಾಂಗ್ ಟರ್ಮ್ ತೊಗೊಳುತ್ತೆ. ಓಕೆ, ಅಷ್ಟು ದಿನ ಆಗಲ್ಲ ಅಂದರೆ 11 ಟೈಮ್ಸ್ 11 ಡೇಸ್ ಇದನ್ನು ಮಾಡಿ ಬೆಸ್ಟ್ ಅಂತ ಹೇಳ್ತೀನಿ. ಓಕೆ, ಬಟ್ 108 ಟೈಮ್ ನೀವು ಕಂಪ್ಲೀಟ್ ಮಾಡಿದ್ರೆ ಒಂದು ಸಮಥಿಂಗ್ ಮಿರಾಕಲ್, ನೀವೇನು ಸಂಕಲ್ಪ ಮಾಡಿರ್ತೀರಲ್ಲ ಅದು ಮಿರಾಕಲ್ ಆಗ್ತದೆ. ಅದು ನೆನ್ಪಿಟ್ಕೊಳ್ರಿ, ಯಾರೇ ಆಗಲಿ ನಾ ಏನು ಕೇಳಿದ್ರು ಭಗವಂತ ಕೊಟ್ಟು ಬಿಡ್ತಾನೆ ಅಂದ್ಕೊಂಡು ಹೆಂಗೆಂಗೋ ಕೇಳೋದಲ್ಲ. ಕೇಳೋದಕ್ಕೂ ಒಂದು ಲಿಮಿಟ್ ಇರುತ್ತೆ. ಯಾವ ಥರ
ನೀವು ಅಲ್ಲಿ ಏನು ಕೇಳ್ತೀರ ಅಲ್ಲಿ ಪ್ರತಿದಿನ ಆ ಕೆಲಸ ನೀವು ಮಾಡ್ತಿರ್ಬೇಕು. ಅದ್ರ ಬಗ್ಗೆ ನೀವು ಏನೆಂದು ವರ್ಕಿಂಗ್ ಸ್ಟೇಟಸ್ ಇರಬೇಕು. ಕೇಳಿಬಿಟ್ಟು ಸುಮ್ಮನೆ ಉಂಡಾಸ್ಕೊಂಡು ಮಕ್ಕಳೋದಿದ್ರೆ ಏನು ವರ್ಕ್ ಆಗಲ್ಲ, ಹುಲ್ಕಡ್ಡಿನೂ ಎತ್ತಿಡಕ್ಕೆ ಯಾರೂ ಬರೋದಿಲ್ಲ. ಅಲ್ಲಿ ಕೇಳಿದ್ರೆ ಇಲ್ಲಿ ಬಂದು ಕೆಲಸ ಮಾಡ್ತಿರ್ಬೇಕು, ಇಲ್ಲಿ ಕೆಲಸ ಮಾಡಿದ್ರೆ ಅಲ್ಲೋಗಿ ಕೇಳಬೇಕು. ಆ ಥರ ಇದ್ದರೆ ಮಾತ್ರ ನಿಮಗೆ ಅದು ವರ್ಕ್ ಆಗ್ತದೆ. ಆಮೇಲೆ ಏನೇ ಸಂಕಲ್ಪ ಇದ್ರೂ ಒಬ್ಬರ ಮನೆ ಹಾಳಾಗೋ ಥರ, ಒಬ್ಬರಿಗೆ ನೋವಾಗೋ ಥರ, ಒಬ್ಬರಿಗೆ ಹರ್ಟ್ ಆಗೋ ಥರ ಏನೂ ಇರಬಾರ್ದು. ಅದು ನಿಮ್ಮ ಫ್ಯಾಮ್ಲಿಗೆ ನಿಮಗೆ ಒಳ್ಳೇದಾಗಿರಬೇಕು. ನಿಮ್ಮಿಂದ ಇನ್ನೂ 4 ಜನಕ್ಕೆ ಒಳ್ಳೇದಾಗುವಂಥದ್ದಿದ್ದರೆ ಮಾತ್ರ ಅದು ವರ್ಕ್ ಆಗ್ತದೆ. ಓಕೆ, ಅವ್ರ ಮನೆ ಕಡ್ದಾಗಲಿ ಇವ್ರ ಮನೆ ಕಡ್ದಾಗಲಿ ಈ ಥರ ಎಲ್ಲ ಕೇಳಿದ್ರೆ ನಿಜವಾಗ್ಲೂ ವರ್ಕ್ ಆಗೋಲ್ಲ. ವರ್ಕ್ ಆದರೂ ನೆಕ್ಸ್ಟ್ ನಿಮಗೆ ರಿವರ್ಸ್ ಹೊಡೆಯುತ್ತೆ. ಇನ್ನು ನೆಕ್ಸ್ಟು ಅರ್ಪಿತಾ. ಸೊ ಅರ್ಪಿತಾ ಅಂತ ಅವ್ರು ಕಮೆಂಟ್ ಮಾಡಿದ್ದಾರೆ, ಮೇಡಮ್ 48 ಡೇಸ್ ಸಂಕಲ್ಪ ಮಾಡಿಕೊಂಡ್ರೆ ಮಧ್ಯೆ ಪೀರಿಯಡ್ಸ್ ಬಂದರೆ 5 ಡೇಸ್ ಬಿಟ್ಟು ಕಂಟಿನ್ಯೂಸ್ ಮಾಡ್ಬೋದಲ್ವಾ? ಅಫ್ಕೋರ್ಸ್ ಮಾಡ್ಬೋದು. ಈಗ ನಮಗೇನಂದರೆ ಜೆಂಟ್ಸಿಗೆಲ್ಲ 48 ಡೇಸ್ ಮಾಡ್ಬೋದು ಈಸಿಲಿ. ಸೊ ಅವ್ರಿಗೆ ಯಾವುದು ಮೆನ್ಸ್ಟ್ರಲ್ ಪ್ರಾಬ್ಲಮ್ ಇರಲ್ಲ. ಬಟ್ ಲೇಡೀಸ್ ಅಂತ ಬಂದರೆ ನಮಗೆ ಮೆನ್ಸ್ಟ್ರಲ್ ಪ್ರಾಬ್ಲಮ್ ಇರುತ್ತೆ, ಪೀರಿಯಡ್ ಪ್ರಾಬ್ಲಮ್. ಸೊ ಹಿಂಗಿರುವಾಗ ಅದು ಏನಕ್ಕೆ ಗ್ಯಾಪ್ ಆಗಿಬಿಡುತ್ತೆ 5 ಡೇಸ್ 3 ಡೇಸ್. ಸೊ ನೀವು ಇಲ್ಲ ನಾನು 45 ಡೇಸ್ ಕನ್ಸಿಸ್ಟೆನ್ಸಿ 45 ಡೇಸ್ ಒಂದು ಮಾಲ ಮಾಡ್ತೀನಿ ಅಂತ ಅಂದರೆ ಮಾಡಿ. ಇನ್ನೇನು ನಿಮಗೆ ಪೀರಿಯಡ್ಸ್ 3 ಡೇಸ್ 5 ಡೇಸ್ ಇರುತ್ತಲ್ಲ, ಅದನ್ನು ಗ್ಯಾಪ್ ಮಾಡಿ 45 ಡೇಸ್ ಕಂಟಿನ್ಯೂ ಹೋಗ್ತಾ ಇರಲಿ. ಅದನ್ನಷ್ಟೇ ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಿರಲ್ಲ, ಆ 5 ಡೇಸ್ ಏನಿರುತ್ತೆ ಅದನ್ನು ಮಾರ್ನಿಂಗ್ ಏನು ಕಂಟಿನ್ಯೂ ಮಾಡ್ತಿರ್ತಾರಲ್ಲ, ಆ ಮಾರ್ನಿಂಗೇ ಮಾಡಿ. ಈವ್ನಿಂಗ್ ಒಂದು ಟೈಮ್ ಇದೇನು 5 ಡೇಸ್ ಬಿಟ್ಟಿರ್ತಿರಲ್ಲ ಅದನ್ನು ಈವ್ನಿಂಗ್ ಶಿಫ್ಟ್ ಹಾಕ್ಕೊಳ್ಳಿ. ಅಂದರೆ ನಿಮ್ಗೆ 45 ಡೇಸ್ ಕಂಪ್ಲೀಟ್ ಆಗ್ತದೆ. ಸೊ ಅದ್ರ ಬಗ್ಗೆ ವರಿ ಇರಲ್ಲ. ಅದನ್ನು ಕೂಡ ಮಾಡ್ಬೋದು. 45 ಡೇಸ್ ಮಾಡ್ತೀನಿ ಅಂದರೆ 45 ಡೇಸ್ ಮಾಡಿ, 21 ಡೇಸ್ ಮಾಡ್ತೀನಿ ಅಂದರೆ 21 ಡೇಸ್ ಮಾಡಿ, 11 ಡೇಸ್ನೂ ಮಾಡ್ಬೋದು. ನಾವೆಷ್ಟು ಯಾವುದು ಮಾಡಿದರೆ ಬೆಸ್ಟು ಅಂತ ಕೇಳಿದರೆ ಯಾವುದಕ್ಕೆ ಆಗಲಿ ಎಷ್ಟು ಎನರ್ಜಿ, ಎಷ್ಟು ಎಫರ್ಟ್, ಎಷ್ಟು ಹಾರ್ಡ್ ವರ್ಕು, ಎಷ್ಟು ಕನ್ಸಿಸ್ಟೆನ್ಸಿ ಹಾಕ್ತೀವಿ ಅದು ಜಾಸ್ತಿ ರಿಸಲ್ಟ್ ಕೊಡುತ್ತೆ. 1 ದಿನವೂ ಹನುಮಾನ್ ಚಾಲೀಸ ಹೇಳ್ಬೋದು, 5 ದಿನವೂ ಹೇಳ್ಬೋದು, 11 ಡೇಸ್ನೂ ಹೇಳ್ಬೋದು. ಎಷ್ಟು ಜಾಸ್ತಿಯಲ್ಲಿ ಎನರ್ಜಿ ಕ್ರಿಯೇಟ್ ಮಾಡ್ತೇವಲ್ಲ ಅಷ್ಟು ನಮಗೆ ಒಳ್ಳೆಯ ರಿಸಲ್ಟ್ ಬರುತ್ತೆ. ಸೊ ಅರ್ಪಿತಾ ಅವ್ರದ್ದು ಡೌಟ್ ಕ್ಲಿಯರ್ ಆಗಿದ್ದೀನಿ ಅನ್ಕೋತೀನಿ. ಆಮೇಲೆ ಸಂಗೀತ, ಜೈ ಶ್ರೀರಾಮ್ ಜೈ ಶ್ರೀರಾಮ್, ಸಂಕಟ ಮೋಚನ ಮಹಾಬಲಿ ಹನುಮಾನ್ ರಾಯರಿದ್ದಾರೆ. ಓಕೆ, ಕೆಲವರು ಹನುಮಾನ್ಗೆ ಭಕ್ತರಿದ್ದರೆ ಇನ್ನು ಕೆಲವರು ರಾಘವೇಂದ್ರ ಸ್ವಾಮಿಗೂ ಭಕ್ತರಿರ್ತಾರೆ. ಆಲ್ಮೋಸ್ಟು ನವೀನ್ ಅಂತ. ಸೊ ಇವರು ನಾವು ಹನುಮಾನ್ ಚಾಲೀಸ ಹೇಳಬೇಕಾದ್ರೆ ಲಾಸ್ಟಲ್ಲಿ ತುಳಸಿದಾಸ ನೇಮ್ ಬದಲು ನಮ್ಮ ನೇಮ್ ಹೇಳಬೇಕಾ ಪ್ಲೀಸ್ ಹೇಳಿ ಮ್ಯಾಮ್. ಸೊ ಇದು ನಾನು ಲಾಸ್ಟ್ ಟೈಮೇ ನೋಡಿದ್ದೆ, ನೋಡಿ ಅವ್ರಿಗೆ ರಿಪ್ಲೈ ಕೊಟ್ಟಿನೋ ಇಲ್ಲೋ ಗೊತ್ತಿಲ್ಲ. ಇದು ನಮ್ಮ ಹೆಸರು ಹೇಳೋ ಅವಶ್ಯಕತೆನೇ ಇಲ್ಲ. ನಮ್ಮ ಹೆಸರು ಯಾಕೆ ಹೇಳ್ಕೊಬೇಕಂತ ನನಗೊಂದು ಡೌಟ್ ಇದೆ, ನಿಜವಾಗ್ಲೂ ಹೇಳ್ತೀನಿ. ನಮ್ಮ ಹೆಸರು ಬೇಡ, ನಾವೇನಾದರೂ ಚಾಲೀಸ ಬರ್ದೀವ ಕೂತ್ಕೊಂಡು, ಏನೂ ಇಲ್ಲ. ಅದು ರೆಡಿಮೇಡ್ ತೊಗೊಂಡು ಜಸ್ಟ್ ಹೇಳಲಿಕ್ಕೆ ಅಷ್ಟು ಒದ್ದಾಡ್ಕೋತೀವಿ ನಾವು. ಈ ಟೈಮಿಗೆ ಹೇಳಬೇಕಾ ಅವಾಗ ಹೇಳಬೇಕಾ ಅಂತ. ಇನ್ನು ಅದರಲ್ಲಿ ನಮ್ಮ ಹೆಸರು ಚೇಂಜಸ್ ಮಾಡೋಷ್ಟು ರೈಟ್ಸ್ ನಮಗಿಲ್ಲ. ದಯವಿಟ್ಟು ಇದು ಏನಿದೆ ಇದು ಮಿತ್ನ ತೆಗೀರಿ ತಲೆಯಿಂದ. ಕೆಲವರು ನಾನು ನಾರ್ತ್ ಅವ್ರದ್ದು ವಿಡಿಯೋಸಲ್ಲಿ ನೋಡ್ತೀನಿ, ಮತ್ತು ಕೆಲವರು ಹೇಳ್ತಾರೆ ನಮ್ಮ ಕನ್ನಡದಲ್ಲೇ ಕೂಡ ಏನಂತ, ಹನುಮಾನ್ ಚಾಲೀಸ ಹೇಳುವಾಗ ಲಾಸ್ಟಲ್ಲಿ ತುಳಸಿದಾಸರವ್ರ ಹೆಸರು ಬದಲು ನಿಮ್ಮ ಹೆಸರು ಹೇಳಿ, ಇದು ಚೆನ್ನಾಗಿ ವರ್ಕ್ ಆಗ್ತದೆ. ನಾ ಇದುವರೆಗೂ ಹೇಳಿಲ್ಲ. ನಾನು ಹೇಳ್ತಾ ಇದ್ದೆ ಹನುಮಾನ್ ಚಾಲೀಸ ಹೇಳಿದ್ರೆ 4-5 ವರ್ಷ ಆಯಿತು, ನಾನು ಯಾವತ್ತೂ ನನ್ನ ಹೆಸರು ಹೇಳ್ಕೊಂಡೇ ಇಲ್ಲ. ಸ್ಟಿಲ್ ಐ ಆಮ್ ಗುಡ್, ಸ್ಟಿಲ್ ಐ ಆಮ್ ರನ್ನಿಂಗ್ ಮೈ ಗುಡ್ ಬಿಸ್ನೆಸ್. ನನಗೇನು ಆ ಥರ ಕೆಡ್ದ ಏನೂ ಆಗಿಲ್ಲಲ್ಲ. ನಾನು ಯಾವತ್ತೂ ಚೇಂಜ್ ಮಾಡಲ್ಲ. ತುಳಸಿದಾಸವ್ರಿಗೂ ಒಂದು ಜೈಕಾರ ಹಾಕ್ತೀನಿ ಲಾಸ್ಟಿಗೆ. ಯಾಕಂದರೆ ಅವರು ನಮಗೆ ಇಷ್ಟು ಒಳ್ಳೆಯ ಅದ್ಭುತ ಒಂದು ಏನು ಹೇಳ್ತಾರೆ ಇದಕ್ಕೆ, ಸಂಸ್ಕೃತ ಅಲ್ಲ, ಇದು ಅವಧಿ ಭಾಷೆಯಲ್ಲಿದೆ. ಇಷ್ಟು ಒಳ್ಳೆಯ ಒಂದು ನುಡಿಗಳನ್ನು ಹನುಮನಿಗೆ ನಾವು ಒಲಿಸ್ಕೊಳ್ಳೋ ಅಂಥ ಒಂದು ಪದಗಳನ್ನು ಬರೆದು ಕೊಟ್ಟವ್ರಿಗೆ ಅವ್ರಿಗೊಂದು ಜೈಕಾರ ಹಾಕ್ತಿಲ್ಲ. ಅಷ್ಟು ಒಂದು ಗ್ರ್ಯಾಟಿಟ್ಯೂಡ್ ಆಗಿರ್ತೀವಿ ನಾವು. ನಾನು ಅಷ್ಟು ಗ್ರ್ಯಾಟಿಟ್ಯೂಡ್ ಆಗಿ ಇರ್ತೀವಿ. ನಾನು ಅಷ್ಟೇ ಅಲ್ಲ, ಎಷ್ಟು ಜನ ಗೊತ್ತಿರೋರು ಮಾತ್ರ ಇರ್ತಾರೆ. ನಾವು ಅವ್ರನ್ನೇ ಹೆಸರು ತೆಗೆದುಬಿಟ್ಟು ನಾವು ಏನು ಮಾಡಿದ್ದೀವಿ ಈ ವಿಡಿಯೋ ಇದು ಒಂದು ಇದರಲ್ಲಿ ಚಾಲೀಸದಲ್ಲಿ ನಮ್ಮ ಹೆಸರು ಹಾಕೊಳ್ಳೋ ರೈಟ್ಸ್ ಬರೋಕ್ಕೆ. ಸೊ ರಾಂಗ್. ಆ ಥರ ಯಾರೂ ಮಾಡೋಕ್ಕೆ ಹೋಗಬೇಡಿ. ಏನು ಹನುಮಾನ್ ಚಾಲೀಸ್ ಇದೆ ಅಷ್ಟೇ ಹೇಳಿ. ಹನುಮಾನ್ ಚಾಲೀಸದಲ್ಲಿ ಈ ತುಳಸಿದಾಸ ಅವ್ರದ್ದು ಏನು ಅವರು ಏನು ತೊಗೊಂಡಿದ್ದಾರೆ ಅದನ್ನೇ ಹೇಳಿ. ನೀವು ಹೋಗಿ ನಿಮ್ಮ ಹೆಸರು ಬೇರೆಯವ್ರ ಹೆಸರು ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ, ಅದನ್ನು ಮಾಡೋಕ್ಕೆ ಹೋಗಬೇಡಿ. ಹನುಮಾನ್ ಚಾಲೀಸ ಫಸ್ಟು ಲಾಸ್ಟ್ ಹೆಂಗಿದೆ ಸೇಮ್ ಡೈಲಿ ನಿಮ್ಗೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ರಿಪೀಟ್ ಮಾಡಿ, ಏನೂ ಮಾಡಬೇಡಿ. ಓಕೆ, ಬಟ್ ಲಾಸ್ಟಲ್ಲಿ ಜೈಕಾರ ಹಾಕಿ. ಓಕೆ, ಜೈಕಾರ ಹಾಕೋದ್ರಿಂದ ತುಂಬ ಒಳ್ಳೆ ನಿಮಗೆ ಇನ್ನೂ ನಿಮಗೆ ಒಳ್ಳೆಯದಾಗ್ತದೆ. ನಿಮ್ಮ ಮೆಂಟಲಿ ಫಿಸಿಕಲಿ ಅದೊಂದು ಗ್ರ್ಯಾಟಿಟ್ಯೂಡ್ ಲಾಸ್ಟಿಗೆ ಜೈಕಾರ ಹಾಕೋದ್ರಿಂದ. ಅದು ಲಾಸ್ಟ್ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಇವ್ರಿಗೆ ನವೀನ್ ಅವ್ರಿಗೆ ನನ್ನ ಕಡೆಯಿಂದ ಆನ್ಸರ್ ಸಿಕ್ಕಿದೆ ಅನ್ಕೊತೀನಿ. ಹನುಮಾನ್ ಚಾಲೀಸ ಬೇಡ, ನೀವು ಹನುಮಾನ್ ಚಾಲೀಸದಲ್ಲಿ ರಿಪೀಟ್ ಇನ್ನು ನಿಮ್ಮ ಹೆಸರನ್ನ ತೊಗೊಳ್ಳೋಕ್ಕೆ ತೊಗೋಬೇಡಿ ಅಷ್ಟೇ. ನೆಕ್ಸ್ಟ್ ಧೃತಿ ಯೂಟ್ಯೂಬ್ ಚಾನಲ್.
ಹನುಮಾನ್ ಮಹಿಮೆಯನ್ನು ಮಾತಲ್ಲಿ ವರ್ಣಿಸಲು ಸಾಧ್ಯವಿಲ್ಲ, ಆದರೆ ನೀವು ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ. ನನಗೂ ಕೂಡ ಹನುಮಾನ್ ಚಾಲೀಸ ಪಠಣದಿಂದ ಫಲ ದೊರೆತಿದೆ. ಜೈ ಶ್ರೀರಾಮ್, ಜೈ ಹನುಮಾನ್. ಥ್ಯಾಂಕ್ ಯು ಸೋ ಮಚ್ ಧೃತಿ ಅವರೇ, ನನ್ನ ವಿಡಿಯೋ ನೋಡಿ ಇಷ್ಟೊಂದು ಪೇಷನ್ಸಿಂದ ಆಮೇಲೆ ನನ್ನ ಎಕ್ಸ್ಪ್ಲನೇಷನ್ಗೆ ಒಂದು ಕಾಂಪ್ಲಿಮೆಂಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಫ್ಕೋರ್ಸ್ ಅದನ್ನು ಹನುಮಾನ್ ಚಾಲೀಸ ಹೇಳಿದವ್ರಿಗೆ ಗೊತ್ತಿರ್ತದೆ ಅನುಭವ ಏನು ಅಂತ. ಇವಾಗ ಒಂದು ಮೈಸೂರು ನಾವು ಹೇಳಿದರೆ, ನಾನು ಎಷ್ಟು ಹೇಳಿದ್ರು ನಿಮ್ಗೆ ಅದು ಗೊತ್ತಾಗಲ್ಲ. ಅದ್ರ ಫೀಲಿಂಗ್ ಟೇಸ್ಟ್ ಹಂಗಿದೆ, ಬಾಯಿಲಿಟ್ರೆ ಕರ್ತದೆ, ತುಪ್ಪ ಇತ್ತು, ಸ್ವೀಟ್ ಇತ್ತು ಅಂದ್ರೆ ನಿಮ್ಗೆ ಏನೂ ಅರ್ಥ ಆಗಲ್ಲ. ಮೈಸೂರು ಪಾಕ್ ತಿಂದವ್ರಿಗೆ ಅದ್ರದ್ದು ಗೊತ್ತಿರುತ್ತೆ. ಸೊ ಹಾಗೆ ಹನುಮಾನ್ ಚಾಲೀಸ ಯಾರು ಪ್ರತಿನಿತ್ಯ ಹೇಳ್ತಾರೆ, ಯಾರು ಸಂಕಲ್ಪ ಮಾಡಿರ್ತಾರಲ್ಲ, ಅವ್ರಿಗೆ ಹನುಮನ್ ಬಗ್ಗೆ ಗೊತ್ತಿರುತ್ತೆ, ಅಪಾರ ಶಕ್ತಿ. ಸೊ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಒನ್ಸ್ ಅಗೇನ್. ಸೊ ನೆಕ್ಸ್ಟು ಅಕ್ಷತಾ ಹಸನ್ಮುಖಿ ಮ್ಯಾಮ್, ತುಳಸಿದಾಸ್ ಅವರ ಹೆಸರಿನ ಬದಲಿಗೆ ನಮ್ಮ ಹೆಸರು ಸೇರಿಸಬಹುದಾ? ನೋ ಮೇಡಮ್, ಈಗ ಜಸ್ಟ್ ಹೇಳಿದ್ದೇನಲ್ಲ, ಬೇಡ, ನಮ್ಮ ಹೆಸರು ಬೇಡ. ನಮ್ಮ ಹೆಸರು ತಗೊಳ್ಳಿಕ್ಕೆ ನಾವು ಏನಕ್ಕೂ ಅರ್ಹರಿಲ್ಲ. ಅದು ತುಳಸಿದಾಸರು ಬರೆದಂಥ ಅವ್ರದ್ದೊಂದು ಕೃತಿ ಅದು, ಅದರಲ್ಲಿ ಅವ್ರ ಹೆಸರು ಇದ್ರೇ ಚಂದ. ನಮ್ಮ ಹೆಸರು ಬೇಡ, ಅದನ್ನು ತೊಗೊಳಕ್ಕೆ ಹೋಗ್ಬೇಡಿ. ಓಕೆ. ಸೊ ನೆಕ್ಸ್ಟು ರಮ್ಯಾಜಿ, ಅಕ್ಕ ನಾನ್ ವೆಜ್ ತಿನ್ನೋ ದಿನ ಹನುಮಾನ್ ಚಾಲೀಸ ಮಾಡಬಹುದಾ? ಮಾರ್ನಿಂಗ್ ನೀವು ಒಂದು ಕೆಲಸ ಮಾಡಿ, ಈಗ ಯಾರಾದರೂ ನಾನ್ ವೆಜ್ ಬಗ್ಗೆ ಭಾಳ ಕನ್ಫ್ಯೂಸನ್ ಇಟ್ಕೊಂಡ್ಬಿಟ್ಟಿದ್ದೀರಾ. ನೀವು ಪರ್ಟಿಕ್ಯುಲರ್ 11 days 21 days 45 days ಯಾರು ಹನುಮಂದು ನಾನು ಏನಂದರೆ ಇದು ಮಾಡ್ತೀನಪ್ಪ, ಇದಕ್ಕೆ ಅನುಷ್ಠಾನ ಮಾಡ್ತೀನಿ ಅಂತಿರ್ತಾರಲ್ಲ, ಅವರು ಆ ದಿನ ಮುಟ್ಲೇಬೇಡಿ. ನೀವೆಷ್ಟು ದಿನ ಅಂದ್ಕೊಂಡಿರ್ತೀರ ಅನುಷ್ಠಾನ, ಅಷ್ಟು ದಿನ ಮುಟ್ಟಕ್ಕೆ ಹೋಗಬೇಡಿ. ಅದು ಸಖತ್ ರಿಸಲ್ಟ್ ವರ್ಕ್ ಆಗ್ತದೆ ನಿಮಗೆ, ಅದೊಂದು ಎಕ್ಸ್ಟ್ರೀಮ್ ರಿಸಲ್ಟ್. ಇನ್ನು ನನಗೆ ಈ ಅನುಷ್ಠಾನ ಎಲ್ಲ ಮಾಡಲಿಕ್ಕಾಗಲ್ಲ, ನಾರ್ಮಲ್ ಡೇಸ್ ಸ್ನಾನ ಮಾಡಿ ಇದ್ಮೇಲೆ ಪೂಜೆ ಆದಮೇಲೆ ನನಗೆ ಎಷ್ಟು ಇಷ್ಟ ಆಗ್ತದೋ 3 times 1 time 4 time 5 time ಅಷ್ಟು ಹೇಳ್ತೀನಿ ಅನ್ನೋರಿದ್ರೆ ತಿನ್ಬಹುದು. ನೀವು ಪೂಜೆ ಬೆಳಗ್ಗೆ ಮಾಡ್ತೀರಲ್ಲ, ಒಂದು 7 ಗಂಟೆ ಅಥವಾ 6 ಗಂಟೆ 9 ಗಂಟೆ 8 ಗಂಟೆ 10 ಗಂಟೆ ಒಳಗಡೆ ಮಾಡ್ತೀರಿ. 10 ಗಂಟೆ ಒಳಗಡೆ ಮಾಡುವಾಗ ಯಾರೂ 10 ಗಂಟೆ ಒಳಗಡೆ ನಾನ್ ವೆಜ್ ತಿನ್ನಲ್ಲ. ನನಗೆ ಗೊತ್ತಿರೋ ಪ್ರಕಾರ ಎಲ್ಲರೂ ಬೆಳಗ್ಗೆ ಬ್ರೇಕ್ಫಾಸ್ಟ್ ನಾನ್ ವೆಜ್ ಏನೇ ಇದ್ದರೂ ಲಂಚ್ ಅಥವಾ ಡಿನ್ನರಿಗೆ ಅಷ್ಟೇ ತಿಂತಾರೆ. ಸೊ ಹಿಂಗಿರುವಾಗ ನೀವು ಬೆಳಗ್ಗೆ ಹೇಳಿ ಬಿಟ್ಬಿಡಿ. ಓಕೆ. ಸೊ ಬೆಳಗ್ಗೆ ನೀವು ಹೇಳಿದ ಮೇಲೆ ಆ ಲಂಚ್ ನಿಮಗೆ ನಾನ್ ವೆಜ್ ತಿನ್ಬೋದು. ಒನ್ಸ್ ನೀವು ನಾನ್ ವೆಜ್ ತಿಂದಮೇಲೆ ಮತ್ತು ಸಾಯಂಕಾಲ ಚಾಲೀಸ ಎಲ್ಲ ಹೇಳಕ್ಕೆ ಹೋಗಬೇಡಿ. ಓಕೆ. ನೆಕ್ಸ್ಟ್ ಡೇ ಸ್ನಾನ ಆದಮೇಲೆ ಹೇಳಿ. ಓಕೆ. ಸೊ ಎವ್ರಿಡೇ ಯಾರೆಲ್ಲ ಹನುಮಾನ್ ಚಾಲೀಸ ಹೇಳಬೇಕಂತೀರ, ಮಾರ್ನಿಂಗ್ ಮುಗಿಸಿದ ಮೇಲೆ ನೀವು ನಾನ್ ವೆಜ್ ತಿನ್ಬೋದು. ಬಟ್ ಮಧ್ಯಾಹ್ನ ನಾನ್ ವೆಜ್ ತಿಂದಮೇಲೆ ಮತ್ತು ಈವ್ನಿಂಗ್ ಹೇಳಕ್ಕೆ ಹೋಗಬೇಡಿ, ಅದು ಕ್ವಿಟ್ ಮಾಡಿ ಬಿಟ್ಬಿಡಿ. ಸೊ ನಾನ್ ವೆಜ್ ತಿಂದು ಹೇಳ್ಬೋದು. ಇಲ್ಲ ನೀವು ಸಂಕಲ್ಪ ಇದು ಅನುಷ್ಠಾನ ಮಾಡ್ತೇನೆ ಅಂದರೆ ಕಂಪ್ಲೀಟಾಗಿ ಬಿಟ್ಟು ಮಾಡೋದ್ರಿಂದ ಎಕ್ಸ್ಟ್ರೀಮ್ ರಿಸಲ್ಟ್ ಇದೆ. ಇನ್ನು ನೆಕ್ಸ್ಟು ಶ್ರೀದೇವಿ ಹಿರೇಮಠ, ನನಗೆ ಪಠನೆ ಮಾಡೋಕ್ಕೆ ಆಗುತ್ತಾ ಇಲ್ಲ, 1 time ಅಷ್ಟೇ ಜಪಿಸುವೆ, ನಾಲಿಗೆ ಉಚ್ಚಾರಣೆ ಬರ್ತಾ ಇಲ್ಲ, ತಪ್ಪು ಆಗುತ್ತೆ, ಸಾಕಾಗಿದೆ ನನಗೆ ಜೀವನ, ಬಟ್ ಹನುಮಾನ್ ಚಾಲೀಸ ಸರಿಯಾಗಿ ಹೇಳೋಕ್ಕೆ ಬರ್ತಾ ಇಲ್ಲ. ಯಾಕೆ ಮೇಡಮ್, ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ? ಹನುಮಾನ್ ಚಾಲೀಸ ಅಷ್ಟೇನು ದೊಡ್ಡದಿಲ್ಲ. ಅದು ಒಂದು ಸಾಂಗ್ನ ಬೆಸ್ಟ್ ಎಕ್ಸಾಂಪಲ್ ಹೇಳ, ಒಂದು ಫಿಲ್ಮ್ ಸಾಂಗ್ ರಿಲೀಸ್ ಆದ ತಕ್ಷಣ ಅದು ರಿಪೀಟ್ ನಾವು ಕೇಳಿದರೆ ನೆಕ್ಸ್ಟ್ ನಮ್ಮ ಬಾಯಲ್ಲೇ ರಿಪೀಟಾಗಿ ಬರುತ್ತಲ್ಲ. ಅದೇನು ನಾವು ಎಫರ್ಟ್ ಹಾಕಿ ಒಂದು ಫಿಲ್ಮ್ ಸಾಂಗ್ನ ಕುತ್ಕೊಂಡು ಬರೆದು ಏನೂ ಹೇಳೋದೇ ಇಲ್ಲ. ನಾವು ಮನೆಯಲ್ಲಿ ರಿಪೀಟ್ ಟಿ ವಿಯಲ್ಲಿ ಅಥವಾ ಮೊಬೈಲಲ್ಲಿ ಟ್ರೆಂಡಿಂಗ್ ಸಾಂಗ್ಸ್ ರಿಪೀಟಾಗಿ ನಾವು ಕೇಳ್ತಾ ಇದ್ದರೆ ಬಾಯಲ್ಲಿ ಆಟೋಮೆಟಿಕ್ ಬರುತ್ತಾ ವರ್ಡ್ಸು, ಮ್ಯೂಸಿಕ್ ವಿತ್ ಅದ್ರದ್ದೇಂತ ಲಯ ಭಯ ತಾಳ ಇರುತ್ತಲ್ಲ ಎಲ್ಲನೂ ಹೇಳ್ತೀವಿ ನೀಟಾಗಿ. ಅದ್ರ ಜೊತೆನೇ ಸಿಂಗರ್ಗೂ ಮೀರ್ಸೋ ರೇಂಜಿಗೆ ಅಷ್ಟು ಚೆನ್ನಾಗಿ ಹೇಳ್ಕೊಂಡು ಹೋಗ್ತೀವಿ. ಆದಮೇಲೆ ಹನುಮಾನ್ ಚಾಲೀಸ ಬರಲ್ವಾ? ಸೊ ಹಾಗೆ ನಿಮ್ಗೆ ಹನುಮಾನ್ ಚಾಲೀಸ ಯಾರಿಗಾದ್ರೂ ನಿಮ್ಗೆ ಕನ್ನಡ ಓದೋಕ್ಕೆ ಬರೋಂಗಿಲ್ಲ, ನನಗೆ ಎಜುಕೇಷನೇ ಇಲ್ಲ, ಅದನ್ನು ಹೆಂಗೆ ಓದಬೇಕು, ಅಕ್ಷರ ಟು ಅಕ್ಷರ ಯಾಕೆ ಓದ್ತೀರ ನೀವು? ಅಕ್ಷರದಿಂದ ಅಕ್ಷರ ಓದಬೇಡಿ. ಏನು ಮಾಡಿ, ನೀವು ಬಾಯಲ್ಲಿ ಬರೋವರೆಗೂ ರಿಪೀಟ್ ಕೇಳಿ, ಸುಮ್ಮನೆ ಕೇಳಿ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ಕೇಳಿ ದಿನಕ್ಕೆ 10 times 5 times ಈ ಥರ ಕೇಳಿದ ಮೇಲೆ ನಿಮಗೆ ಆ ವರ್ಡ್ ಬಾಯಲ್ಲಿ ಬರುತ್ತೆ. ಬಂದಾಗ ನೀವು ಈಸಿಯಾಗಿ ಕಂಠಪಾಠ ಆಗ್ತದೆ. ಡೈಲಿ ಕುತ್ಕೊಂಡು ಹೇಳ್ಬೋದು. ನನಗೆ ಎಜುಕೇಷನ್ ಇಲ್ಲ, ಹೇಳೋಕ್ಕಾಗ್ತಿಲ್ಲ ಅನ್ನೋರು ಬೇಡ. ಫಸ್ಟಿಗೆ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ. ಅದು ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿಲ್ಲ, ಅವಧಿ ಲ್ಯಾಂಗ್ವೇಜಲ್ಲಿದೆ. ಅದು ಒಂದೊಂದು ವರ್ಡ್ ನಮಗೂ ಬರೋಂಗಿಲ್ಲ. ಓಕೆ. ಸೊ ಹಾಗೇನು ಮಾಡಬೇಕು, ಕೇಳಿ 1 month ಪೂಜೆ ಆಯಿತಾ, 1-2-3 ಸರಿ ಹನುಮಾನ್ ಚಾಲೀಸ ಹತ್ಕೊಂಡು ಕೇಳ್ಕೊಂಡು ಕೂತ್ಕೊಳ್ಳಿ. ಪೂಜೆ ಮಾಡುವಾಗಷ್ಟೇ ಕೇಳಬೇಕಂತಿಲ್ಲ. ಮಧ್ಯಾಹ್ನ ನೀವೇನು ಕೆಲಸ ಮಾಡ್ತಿರ್ತೀರಲ್ಲ, ಮಧ್ಯಾಹ್ನ ಏನಾದರೂ ನಿಮ್ದು ವರ್ಕ್ ಮಾಡ್ತಿರ್ತೀರ, ಆ ವರ್ಕ್ ಟೇಬಲಲ್ಲಿ ಇಟ್ಕೊಳ್ಳಿ. ಸಾಯಂಕಾಲ ದೀಪ ಹಚ್ಚಿದ್ಮೇಲೆ ಮತ್ತೆ ಹನುಮಾನ್ ಚಾಲೀಸ ರಿಪೀಟ್ ಮಾಡಿ. ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 10 to 15 times ಹನುಮಾನ್ ಚಾಲೀಸ ಕೇಳಿ. ವಿದಿನ್ ಅ ವೀಕಲ್ಲಿ ನೆಕ್ಸ್ಟ್ ನಿಮ್ಮ ಬಾಯಲ್ಲಿ ಪರ್ಫೆಕ್ಟಾಗಿ ನೀವೇ ಹೇಳ್ತೀರಾ. ನಾನು ಕೂಡ ಫಸ್ಟ್ ಟೈಮ್ ಹೇಳೋಕ್ಕೆ ಹೋಗಿದ್ದೆ ಒಂದು 5 years ಬ್ಯಾಕ್. ಹೇಳೋಕ್ಕೆ ಬರ್ತಿದ್ದಿಲ್ಲ ನನಗೆ. ಇದೇನು ಇದು ಲ್ಯಾಂಗ್ವೇಜೇ ಬರೋದೇ, ನನಗಂತೂ ಹೇಳೋಕ್ಕಾಗಲ್ಲ ಅಂತಿದ್ದೆ. ಬಟ್ ಅವಾಗ ಕೇಳಿದೆ, ರಿಪೀಟ್ ಕೇಳಿ ಇವಾಗ ನಾನೇ ಅದನ್ನು ನೋಡ್ಲಾರ್ದಂಗೆ ಹೇಳೋಷ್ಟು ಕೆಪಾಸಿಟಿ ಇದೆ ನಮಗೆ.
ಸೊ ಹನುಮಾನ್ ಚಾಲೀಸ ಯಾವುದೇ ಆಗಲಿ ಫಸ್ಟ್ ಕೇಳಿದ ಮೇಲೆ ನಿಮಗೆ ಬರುತ್ತೆ. ಓಕೆ.